ನಮಸ್ಕಾರ ಸ್ನೇಹಿತರೆ. ಇಂದು ನಾವು ತುಂಬಾ ಭೀಕರ ಹಾಗೂ ದುಃಖದ ಘಟನೆಯ ಬಗ್ಗೆ ಮಾತಾಡ್ತಾ ಇದ್ದೇವೆ. ಹುಬ್ಬಳ್ಳಿ ವಿಜಯನಗರದಲ್ಲಿ ವಲಸೆ ಬಂದ ರಿತೇಶ್ ಕುಮಾರ್ ಎಂಬ ಅಪರಾಧಿ 5 ವರ್ಷದ ಪುಟ್ಟ ಬಾಲಕಿಯನ್ನು ಅಪಹರಿಸಿ ಹೇಯ ಕೃತ್ಯ ಮಾಡಿ ಹತ್ಯೆ ಮಾಡಿದ್ದಾನೆ. ಇಂಥ ಕ್ರೂರ ಘಟನೆ ನಮ್ಮ ಸಮಾಜಕ್ಕೆ ಅಪಾಯದ ಗಂಟೆಯಂತೆ ಆಗಿದೆ. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಆತನ ತಪ್ಪಿಸಿಕೊಂಡು ತಾರಿಹಾಳ ಕ್ರಾಸ್ ಬಳಿ ಓಡುತ್ತಿದ್ದಾಗ ಪಿಎಸ್ಐ ಶ್ರೀಮತಿ ಅನ್ನಪೂರ್ಣ ಅವರು ಮೊದಲಿಗೆ ಗಾಳಿಯಲ್ಲಿ ಗುಂಡು ಹಾರಿಸಿ ಎಚ್ಚರಿಸಿದರು. ಅದು ಆತ ಓಡುತ್ತಿರುವಾಗ ಪಾದದಲ್ಲಿ ಗುಂಡು ಹಾರಿಸಿ ಹಿಡಿಯಲು ಪ್ರಯತ್ನಿಸಿದರು. ನಂತರ ಹಿಂಭಾಗದಲ್ಲಿ ಗುಂಡು ತಗಲಿ ಕಾರಣ ಆತ ಕೆಎಂಸಿ ಆಸ್ಪತ್ರೆಯಲ್ಲಿ ಮೃತಪಟ್ಟ. ಈ ಎನ್ಕೌಂಟರ್ ಮೂಲಕ ಪೊಲೀಸರು ತೋರಿದ ಧೈರ್ಯ ಮತ್ತು ತ್ವರಿತ ನಿರ್ಧಾರ ಜನರಲ್ಲಿ ಭದ್ರತಾ ಭಾವನೆ ಉಂಟಾಗಿದೆ. ಸಾರ್ವಜನಿಕರು ಪೊಲೀಸರ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಹೆಮ್ಮೆ ಪಡುತ್ತಿದ್ದಾರೆ. ಇಂಥ ದುಷ್ಟರು ಸಮಾಜದಲ್ಲಿ ಇರೋಕೆ ಯೋಗ್ಯರಲ್ಲ ಅನ್ನೋದು ಈ ಘಟನೆಯ ಮತ್ತೊಂದು ಸಾಬೀತು ಮಾಡಿದೆ. ನನ್ನ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಸಿಸಿಟಿವಿ ಫುಟೇಜ್ನಿಂದಾಗಿ ಈ ಅಪಹರಣದ ದೃಶ್ಯಗಳು ಬಹಿರಂಗವಾಗಿದ್ದು ತನಿಖೆ ವೇಗವಾಗಿ ನಡೆದಿದ್ದು ಮಹತ್ವದ ಅಂಶ. ಸಾರ್ವಜನಿಕರು ಎಚ್ಚರಿಕೆಯಿಂದ ವರ್ತಿಸಬೇಕು. ನಿಮ್ಮ ಮನೆಗೆ ಬಾಡಿಗೆಗೆ ಯಾರಾದರೂ ವಲಸೆ ಬಂದರೆ ಮೊದಲು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ. ಸರ್ಕಾರ ಈಗಾಗಲೇ 10 ಲಕ್ಷ ರೂಪಾಯಿಗಳನ್ನ ಮೃತಳ ಕುಟುಂಬಕ್ಕೆ ಘೋಷಣೆ ಮಾಡಿದೆ. ಇದರ ಬದಲಾಗಿ 25 ಲಕ್ಷಗಳನ್ನು ಘೋಷಣೆ ಮಾಡಬೇಕು ಸರ್ಕಾರ. ಈ ಘಟನೆ ಎಲ್ಲರಿಗೂ ಒಂದು ಎಚ್ಚರಿಕೆ. ಇನ್ನು ಮುಂದೆ ಇಂತಹ ಪೈಶಾಚಿಕ ಕ್ರೂರತೆಯನ್ನು ತಡೆಯಲು ನಾವು ಎಲ್ಲರೂ ಸಹಕಾರಿಯಾಗಬೇಕು. ನಮ್ಮ ಮಕ್ಕಳು ಸುರಕ್ಷಿತವಾಗಿರಲು ಪೋಷಕರು, ಗೃಹ ಮಾಲೀಕರು ಮತ್ತು ಸಾರ್ವಜನಿಕರು ಬದ್ಧರಾಗಬೇಕಾಗಿದೆ. ದಿನಾಂಕ 14/4/2025 ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯ ಶುಭಾಶಯಗಳು ತಮ್ಮೆಲ್ಲರಿಗೂ. ನನ್ನ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ನಮ್ಮೆಲ್ಲರಿಗೂ ಧನ್ಯವಾದಗಳು.